ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ಅಲ್ಲಿ ಬರುವಂತಹ ಇನ್ಸೂರೆನ್ಸ್ ಇನ್ ಇಂಡಿಯಾ ಸೊ ಇದರ ಇಂಗ್ಲಿಷ್ ಮಾಧ್ಯಮದ ಕ್ವಶನ್ಸ್ ಗಳನ್ನ ನೋಡೋಣ. ಸೊ ಇಷ್ಟು ಕ್ವಶನ್ ಅಲ್ಲೇ ನಿಮ್ ಕ್ವಶನ್ ಪೇಪರ್ ಇರುತ್ತೆ. ಇದರಲ್ಲಿ ಅಕ್ಯುರೇಟ್ ಕ್ವಶನ್ಸ್ ಗಳು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ಲಾಸ್ ನ ಜಾಯ್ನ್ ಆದ್ರೆ ಅಕ್ಯುರೇಟ್ ಕ್ವಶನ್ಸ್ ಗಳು ವಿತ್ ಕೀ ಆನ್ಸರ್ಸ್, ಅಂದ್ರೆ ಏನು ಉತ್ತರ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ನಿಮಗೆ ಬೇಕು. ಮೇನ್ ಇದೆ ಇಂಪಾರ್ಟೆಂಟ್ ಇರೋದು. ನೀವು ಬರೆದಂತ ಉತ್ತರ ಎಲ್ಲದಕ್ಕೂ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಪ್ ಲಿಂಕ್ ಇದೆ, ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ಲಾಸ್ ನ ಜಾಯ್ನ್ ಆದ್ರೆ ಅಕ್ಯುರೇಟ್ ಕ್ವಶನ್ಸ್ ವಿತ್ ಕೀ ಆನ್ಸರ್ಸ್ ಕೂಡ ಸಿಗುತ್ತೆ. ಸೊ ಒಂದ್ ಸಬ್ಜೆಕ್ಟ್ ನ ನೀವು ಜಾಯ್ನ್ ಆದ್ರೆ ಉಳಿದಿದ್ದೆಲ್ಲ ಸಬ್ಜೆಕ್ಟ್ ಗಳು ಫ್ರೀ ಆಗಿ ತಾನೇ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಈಗ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಇನ್ಸೂರೆನ್ಸ್ 2 ಮಾರ್ಕ್ಸ್ ಗೆ ಫಸ್ಟ್ ನೋಡೋಣ. ಮೆನ್ಷನ್ ಟು ಫಂಕ್ಷನ್ಸ್ ಆಫ್ ರೂರಲ್ ಇನ್ಸೂರೆನ್ಸ್, ಮೆನ್ಷನ್ ಟು ಬೆನಿಫಿಟ್ಸ್ ಆಫ್ ಆರ್ ರಿಫಾರ್ಮ್ಸ್ ಆಫ್ mention to benefits of reforms in insurance sector. Who is the chairman of IRDA and when it is established? State 2 types of rural insurance. Mention key recommendations given by Malhotra committee. What is personal insurance? What is crop insurance? What is poultry insurance? What is cost of insurance? What is micro insurance? What is cattle insurance? What is rural insurance? What is private sector insurance company? ಇನ್ನು 5 ಮತ್ತು 10 ಮಾರ್ಕ್ಸ್ ಗೆ ನೀವು ನೋಡ್ಕೋಬೇಕಾಗಿರೋ ಕ್ವಶನ್ಸ್. ಎಕ್ಸ್ಪ್ಲೇನ್ ದಿ ಇಂಪಾರ್ಟೆಂಟ್ ರೋಲ್ ಆಫ್ IRDA, ಎಕ್ಸ್ಪ್ಲೇನ್ ಫಂಕ್ಷನ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ IRDA, ಎಕ್ಸ್ಪ್ಲೇನ್ ದಿ ಆಬ್ಜೆಕ್ಟಿವ್ಸ್ ಆಫ್ ರೂರಲ್ ಇನ್ಸೂರೆನ್ಸ್, ಎಕ್ಸ್ಪ್ಲೇನ್ ದಿ ಫೀಚರ್ಸ್ ಆಫ್ ರೂರಲ್ ಇನ್ಸೂರೆನ್ಸ್, ರೈಟ್ ಎ ನೋಟ್ ಆನ್ ಕ್ಯಾಟಲ್ ಇನ್ಸೂರೆನ್ಸ್, ಶಿಪ್ ಇನ್ಸೂರೆನ್ಸ್, ಬೋಟ್ ಇನ್ಸೂರೆನ್ಸ್, ಇನ್ಸೂರೆನ್ಸ್ ಪ್ರಾಡಕ್ಟ್, ಕಾಸ್ಟ್ ಆಫ್ ಇನ್ಸೂರೆನ್ಸ್, ಎಕ್ಸ್ಪ್ಲೇನ್ ದಿ ಬೆನಿಫಿಟ್ಸ್ ಆಫ್ ಎ ಪ್ರೈವೇಟ್ ಸೆಕ್ಟರ್ ಇನ್ಸೂರೆನ್ಸ್ ಕಂಪನಿ, ಎಕ್ಸ್ಪ್ಲೇನ್ ದಿ ಕ್ಲಾಸಿಫಿಕೇಶನ್ ಆಫ್ ಪಬ್ಲಿಕ್ ಸೆಕ್ಟರ್ ಇನ್ಸೂರೆನ್ಸ್ ಕಂಪನಿ, ವಾಟ್ ಈಸ್ IRDA regulations in micro insurance, explain the significance of micro insurance, explain features and growth of micro insurance in India, explain objectives of micro insurance, explain cost and benefit of insurance, explain various reforms taken place in insurance industry. So ಇದಿಷ್ಟು ಒಂದು 10 ಕ್ವಶನ್ಸ್ ಇದೆ. ಇದನ್ನ ನೋಡ್ಕೊಂಡ್ರೆ ನಿಮಗೆ 5 ಮತ್ತು 10 ಮಾರ್ಕ್ಸ್ ಇಂದು ಈ ಫುಲ್ ಸಬ್ಜೆಕ್ಟ್ ಕವರ್ ಆಗುತ್ತೆ. ಇದರಲ್ಲಿ ಅಕ್ಯುರೇಟ್ ಕ್ವಶನ್ಸ್ ಮತ್ತು ಯಾವುದು ಉತ್ತರ ಬರೀಬೇಕು ಅನ್ನೋದು ನಾವು ಆಪ್ ನಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ಲಾಸ್ ಜಾಯ್ನ್ ಆದ್ರೆ ನಿಮಗೆ ಅಕ್ಯುರೇಟ್ ಕ್ವಶನ್ಸ್ ಗಳು ಸಿಗುತ್ತೆ ವಿತ್ ಉತ್ತರ ಸಿಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ನೊಂದಿಗೆ ಸಿಗೋಣ.